ಓಂ ಶಾಂತಿ. ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ. ಒಂದೂರಲ್ಲಿ ಒಂದು ಕಾಡಿನಲ್ಲಿ ಪಕ್ಷಿ ಇರುತ್ತೆ. ಆ ಪಕ್ಷಿಗೆ 2 ಮಕ್ಕಳಿರುತ್ತೆ. ಆ ಪಕ್ಷಿ ಮಕ್ಕಳು ಏನು ಮಾಡುತ್ತೆ, ಬೇರೆ ಪಕ್ಷಿಗಳ ಜೊತೆ ಫ್ರೆಂಡ್ಶಿಪ್ ಮಾಡಬೇಕಂತ ಹೋಗುತ್ತೆ. ಆಗ ಈ ಪಕ್ಷಿಯ ಅಮ್ಮ ಹೇಳುತ್ತೆ, ಏಯ್ ಏನು ಮಾಡ್ತಾ ಇದ್ದೀರಾ, ನಾವು ಇಂಥ ಒಂದು ಕೆಳಮಟ್ಟದಲ್ಲಿರೋರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು, ನಾವು ರಿಚ್ ಆಗಿರೋವಂಥವ್ರು, ನಾವು ಅವ್ರ ಹತ್ರ ಆ ಥರ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಏನು ಮಾಡುತ್ತೆ, ಅದನ್ನು ಆ ಒಂದು ಕೆಳಮಟ್ಟದಲ್ಲಿರುವಂತಹ ಪಕ್ಷಿಗಳನ್ನು ತುಂಬ ಕೀಳಮಟ್ಟದಲ್ಲಿ ನೋಡುತ್ತೆ. ಅದಾದ ನಂತರ ಈ 2 ಮಕ್ಕಳು ಏನು ಮಾಡುತ್ತೆ, ತುಂಬ ಬೇಜಾರು ಮಾಡಿಕೊಂಡು ಒಳಗಡೆ ಬರುತ್ತೆ. ಆಮೇಲೆ ಸರಿ ಸ್ವಲ್ಪ ದಿನಗಳು ಕಳೀತಾ ಹೋಗುತ್ತೆ. ಆಗ ಆ ಕಾಡಿನಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ. ಸನ್ಯಾಸಿ ಬಂದಾಗ ಆ ಒಂದು ದೊಡ್ಡ ಪಕ್ಷಿ ಏನಿರುತ್ತೆ ಅದನ್ನು ನೋಡ್ತಾನೆ. ನೋಡ್ಬಿಟ್ಟು ಹೇಳ್ತಾನೆ, ಹೇ ಪಕ್ಷಿ, ಈ ಕಾಡಿನಲ್ಲಿ ನಾನು ಮತ್ತು ನೀನು ಬಿಟ್ಟರೆ ಇನ್ಯಾರೂ ಇಲ್ಲ, ನಾವಿಬ್ಬರೂ ಸಹ ಸ್ನೇಹಿತರಾಗೋಣ ಅಂತ. ಆಗ ಸನ್ಯಾಸಿಯನ್ನು ಈ ಪಕ್ಷಿ ಹೇಳುತ್ತೆ, ಏನು, ನಿನ್ನ ಜೊತೆ ನಾನು ಫ್ರೆಂಡ್ಶಿಪ್ ಮಾಡಬೇಕಾ, ನಿನ್ನ ಜೊತೆ ನಾನು, ನನ್ನ ಒಂದು ಲೆವೆಲ್ ಏನಂತ ನಿನಗೆ ಗೊತ್ತಾ ಅಂತ ಹೇಳುತ್ತೆ. ಆಮೇಲೆ ಸರಿ ಅಂತ ಹೇಳಿ ಮಾಡ್ತಾನೆ ಸನ್ಯಾಸಿ, ಹಾಗಾದರೆ ನೀನು ಲೆವೆಲ್ ನೋಡ್ತೀಯಾ, ಹಾಂ ಸರಿ ನೋಡು, ನೀನು ನನ್ನ ಹತ್ರ ಈ ಥರ ಎಲ್ಲ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ, ನಾನು ನನ್ನ ಮಕ್ಕಳಿಗೆ ಹೋಗಿ ಊಟ ತರಬೇಕು ಅಂತ ಏನು ಮಾಡುತ್ತೆ, ಹೋಗುತ್ತೆ. ಆಗ ಆ ಸನ್ಯಾಸಿ ಏನು ಮಾಡ್ತಾನೆ, ಅವನ ಹತ್ರ ಇರುವಂತಹ ಕೆಲವು ಹಣ್ಣುಗಳನ್ನು ಆ ಒಂದು ಚಿಕ್ಕ ಮರಿ ಪಕ್ಷಿಗಳಿಗೆ ತಿನ್ನಿಸ್ತಾ ಇರ್ತಾನೆ. ಆಗ ದೊಡ್ಡ ಪಕ್ಷಿ ಬರುತ್ತೆ, ಬಂದ್ಬಿಟ್ಟು ಕೇಳುತ್ತೆ, ಏಯ್ ಏನು ಮಾಡ್ತಾ ಇದೀಯ ನೀನು, ನನ್ನ ಮಕ್ಕಳು ರಿಚ್ಚಲ್ಲಿರೋವಂಥವ್ರು, ಅವರು ಇಷ್ಟು ದಿನ ರಿಚ್ನೆಸ್ಸನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ನೀನು ನನ್ನ ಮಕ್ಕಳಿಗೆ ನಿನ್ನ ಕೈಯಿಂದ ಊಟ ಕೊಡ್ತಾ ಇದೆಯಾ ಅಂತ ಏನು ಮಾಡುತ್ತೆ, ಆ ಸನ್ಯಾಸಿಯನ್ನು ಬೈಯುತ್ತೆ. ಆಗ ಅವನ ಸನ್ಯಾಸಿ ಹೇಳ್ತಾನೆ, ನೋಡು, ನೀನು ಎಷ್ಟೇ ರಿಚ್ ಅಂತ ಅಂದ್ರೂ ನಿನ್ನ ಮಕ್ಕಳಿಗೆ ಊಟ ತರಲಿಕ್ಕೋಸ್ಕರ ನೀನು ಸಹ ಕಾಡು ಮೇಡು ಎಲ್ಲವನ್ನು ಹಲ್ದಾಡ್ಕೊಂಡು ದುಡ್ಕೊಂಡು ತರಬೇಕು ಅಂದಾಗ ನೀನು ರಿಚ್ನೆಸ್ ಎಲ್ಲಿಂದ ಬಂತು ಅಂದಾಗ ಮನುಷ್ಯನಿಗೆ ಅಂದರೆ ಅಹಂಕಾರ ಅನ್ನೋದು ಒಳ್ಳೆಯದಲ್ಲ, ಅಹಂಕಾರದಿಂದ ಮೆರಿಬಾರ್ದು. ನಾವೀ ಜಗತ್ತಿನಲ್ಲಿ ಬಂದಿದ್ದೀವಿ ಅಂದರೆ ಪ್ರತಿಯೊಬ್ಬರೂ ಸಹ ನಾವಿಲ್ಲಿ ಬದುಕೋಕ್ಕೋಸ್ಕರ ಬಂದಿದ್ದೀವಿ ಅಂದಾಗ ಯಾವುದೇ ಕಾರಣಕ್ಕೂ ಅಹಂಕಾರ ಅನ್ನೋದು ಇರಬಾರ್ದು ಅಂತ ಆ ಪಕ್ಷಿಗೆ ಆ ಸನ್ಯಾಸಿ ಹೇಳ್ತಾನೆ. ಹಾಗೆಯೇ ಇಲ್ಲೂ ಸಹ ನಾವೇನು ಮಾಡ್ತೀವಿ, ನಾವು ಮೇಲೆ ನಾವು ಕೀಳು, ನಮ್ಮ ಹತ್ರ ಹಣ ಇದೆ, ನನ್ನ ಹತ್ರ ಎಜುಕೇಷನ್ ಇದೆ, ನನ್ನ ಹತ್ರ ಇನ್ನೊಂದಿದೆ ಅಂತ ಏನು ಮಾಡ್ತೀವಿ, ಮೆರಿತಾ ಇರ್ತೀವಿ. ಆದರೆ ಬಾಬನ ಜ್ಞಾನಕ್ಕಿಂತ ರಿಚ್ನೆಸ್ಸು, ಬಾಬನ ಜ್ಞಾನಕ್ಕಿಂತ ಒಂದು ದೊಡ್ಡದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಆಗ ಬಾಬನ ಮಕ್ಕಳಿಗೆ ಏನು ಹೇಳ್ತಾರೆ, ಮಕ್ಕಳೇ ನೀವು ಎಷ್ಟೇ ಜ್ಞಾನದಲ್ಲಿ ಯೋಗದಲ್ಲಿ ಎಷ್ಟೇ ಸೇವೆಯಲ್ಲಿ ಮುಂದೋಗ್ತಿದ್ರು ಅಹಂಕಾರ ಅನ್ನೋದು ಬರಬಾರ್ದು. ಹೇಗೆ ತುಂಬಿದ ಕೊಡ ತುಳ್ಕಲ್ವೋ ಹಾಗೆ ನಮ್ಮ ಒಳಗಡೆ ಜ್ಞಾನದ ಧಾರಣೆ ಆಗ್ತಾ ಆಗ್ತಾ ನಮ್ಮ ಒಳಗಡೆ ಒಂದು ನಿರಹಂಕಾರತೆ, ನಮ್ರತೆ ಅನ್ನೋದು ಗುಣಗಳು ಬರ್ತಾ ಹೋಗಬೇಕು. ಆದರೆ ನಾವೇನು ಮಾಡ್ತೀವಿ ಅಂದರೆ, ನಾನು ದೊಡ್ಡವರು, ನಾವು ಚಿಕ್ಕವರು, ಅಥವಾ ನಾನು ಹಣ ಇರೋವಂಥವ್ರು, ನಮ್ಮ ಹತ್ರ ಹೀದಿದೆ ಅಂತ ಮೆರಿತೀವಿ. ಅದಕ್ಕೆ ನೋಡಿ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ, ಭಗವಂತ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಹೇಳ್ತಾರೆ. ಭಗವಂತ ಕಿತ್ಕೊಳ್ಳಲ್ಲ, ಆದರೆ ನಾವು ಮಾಡೋ ಕರ್ಮನೇ ನಮ್ಮನ್ನು ಅದರಿಂದ ದೂರ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಮಗೆ ಈ ಒಂದು ಜ್ಞಾನವನ್ನು ಬಹಳ ವ್ಯಾಲ್ಯುಬಲ್ ಅಂತ ತಿಳ್ಕೊಂಡು ಇದನ್ನು ಧಾರಣೆ ಮಾಡಿಕೊಂಡು ನಡೀತಾ ಹೋಗಬೇಕು. ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.